ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ದೋಹೆ ಮತ್ತು ಛಂದಸ್ಸನ್ನು ತಿಳ್ಕೊಳ್ಳೋಣ. ತಿನ್ಹಿ ಜ್ಞಾನ ಉಪದೇಶ ರಾವಣ ಆಪುನ ಮಂದ ಕಥಾ ಶುಭ ಪಾವನ पर उपदेश कुशल बहुतेरे जे आचरहि ते नर न घनेरे निशा सिरानी भयवु भिनुसारा लगे भालू कपि चारिहु द्वारा सुभट बोलाई दसानन बोला रन सन्मुख जा कर मन डोला सो अबहि बरु जाऊं पराई संजुग विमुख भये न भलाई निज भुज बल में बयरु बढ़ावा देहऊ उतरु जो रिपु छड़ी आवा असघही मरुत बेग रथ साजा बाजे सकल जुझाऊ बाजा चले बीर सब अतुलित बली बनु कज्जल कै आधी चली असगुन अमित हो ही ते ही काला गनई न भुज बल गर्भ बिसाला अति गर्भ गनई न सगुन असगुन स्रवहि आयुध हाथ ते भट गिरत रथते बाजी गज चिक्करत भाजहि साथते गो माया गीध कराल खर रवस्वान बोलहि अति घने जनु काल दूत उलूक बोलहि बचन परम भयावने ताहि की संपति सगुन शुभ सपनेहु मन विश्राम भूत द्रोह रत मोह बस राम विमुख रति काम. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ, ರಾವಣನ ಮಗ ಸತ್ತಿರೋದನ್ನ ನೋಡಿ ರಾವಣನಿಗೆ ತುಂಬಾನೇ ದುಃಖ ಆಗುತ್ತೆ. ಅವನಿಗೆ ಮೂರ್ಛೆನೆ ಬಂದಂಗೆ ಆಗ್ಬಿಡುತ್ತೆ. ಮಂಡೋದರಿ ಎಲ್ಲ ಎದೆ ಬಡ್ಕೊಂಡು ಅಳ್ತಾಳೆ. ಲಂಕಾ ನಿವಾಸಿಗಳೆಲ್ಲರೂ ಕೂಡ ಶೋಕಾಕುಲರಾಗಿ ರಾವಣನನ್ನ ಬೈತಾರೆ. ಇವನು ನೀಚ, ಹಾಗೆ ಹೀಗೆ ಅಂತ ಬೈಯೋದಕ್ಕೆ ಶುರು ಮಾಡ್ತಾರೆ. ಆಗ ರಾವಣ ಏನ್ ಮಾಡ್ತಾನೆ, ಆ ಮಹಿಳೆಯರನ್ನೆಲ್ಲ ಕರೆದು ಸಮಾಧಾನ ಪಡಿಸ್ತಾನೆ. ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಈ ಸಮಸ್ತ ದೃಶ್ಯಗಳಿದೆಯಲ್ಲ, ಇದೆಲ್ಲ ಜಗತ್ತಿನ ರೂಪಗಳು, ಇದೆಲ್ಲ ನಶ್ವರ, ಯಾವುದು ಶಾಶ್ವತ ಅಲ್ಲ. ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಈಗ ಧೈರ್ಯವನ್ನು ತಂದ್ಕೊಳ್ಳಿ ಅಂತ ಹೇಳ್ತಾನೆ. ಅಂದರೆ ರಾವಣ ಅವರಿಗೆ ಜ್ಞಾನೋಪದೇಶ ಮಾಡ್ತಾ ಇದ್ದಾನೆ. ಅವನು ಸ್ವತಃ ನೀಚ, ಆದರೆ ಅವನ ಉಪದೇಶ ಮಾತ್ರ ಹಿತ ಮಾಡುವಂಥದ್ದು ಮತ್ತು ಪವಿತ್ರವಾಗಿ ಇತ್ತು. ಅಂದರೆ ಅವನು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಅವನು ಮಾತ್ರ ನೀಚ, ಆದರೆ ಅವನು ಕೊಡ್ತಾ ಇರುವಂಥ ಉಪದೇಶ ಇದೆಯಲ್ಲ ಅದು ಪವಿತ್ರವಾಗಿತ್ತು. ಜಗತ್ತಿನಲ್ಲಿ ಬಹಳ ಜನರು ಪರೋಪದೇಶ ಕುಶಲರು, ಅಂದರೆ ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಕುಶಲರು, ಆದರೆ ನುಡಿಯುವ ಹಾಗೆ ನಡೆಯುವಂತಹ ಜನಗಳಿದಾರಲ್ಲ ಅವರು ವಿರಳರಾಗಿದ್ದಾರೆ. ಅಂದರೆ ಬೇರೆಯವರಿಗೆ ಉಪದೇಶ ಮಾಡೋದ್ರಲ್ಲಿ ಎತ್ತಿದ ಕೈಯವರು, ಆದರೆ ಅವರೇ ಅದನ್ನು ಮಾಡಬೇಕು ಅಂತಂದ ಬಂದಾಗ ಅವರು ಮಾಡೋದಿಲ್ಲ. ಅಂಥವ್ರು ತುಂಬ ಕಡಿಮೆ, ಹೇಳ್ದಂಗೆ ನಡ್ಕೊಳ್ಳುವಂಥವ್ರು. ಈಗ ರಾತ್ರಿ ಕಳೀತು, ಬೆಳಕು ಹರಿಯತ್ತೆ, ಬಲ್ಲೂಕ ವಾನರರೆಲ್ಲ ಮತ್ತೆ ಲಂಕೆಯ 4 ಬಾಗಿಲಿಗೆ ಲಗ್ಗೆ ಇಡ್ತಾರೆ. ದಶಮುಖ ರಾವಣ ತುಂಬ ಕೋಪ ಮಾಡಿಕೊಂಡು ತನ್ನ ವೀರ ಯೋಧರನ್ನು ಕರೆದು ಈ ರೀತಿ ಹೇಳ್ತಾನೆ. ಯುದ್ಧದಲ್ಲಿ ಶತ್ರುವನ್ನು ನೋಡಿ ಮನಸ್ಸಿನಲ್ಲಿ ಭಯ ಪಟ್ಕೊಂಡು ತತ್ತರಿಸ್ತಾ ಇರುವಂಥವ್ರು ಈಗಲೇ ಓಡ್ ಹೋಗಿ ರಣಾಂಗಣಕ್ಕೆ ಹೋಗಿ ಬೆನ್ನು ತೋರಿಸೋದು ಸರಿಯಲ್ಲ. ಅಂದರೆ ಇಲ್ಲೇನಾದರೂ ಭಯ ಇದ್ದರೆ ನಿಮಗೆ ಇವಾಗಲೇ ಓಡೋಗ್ಬಿಡಿ. ಅಲ್ಲಿ ಹೋಗಿ ರಣಾಂಗಣದಲ್ಲಿ ಬೆನ್ನು ತೋರಿಸೋದು ಸರಿಯಲ್ಲ. ನಾನು ನನ್ನ ಭುಜಬಲವನ್ನು ನಂಬಿ ಈ ವೈರತ್ವವನ್ನು ಬೆಳೆಸ್ಕೊಂಡಿದ್ದೀನಿ ಹೊರತು ನಿಮ್ಮನ್ನು ನಂಬಿಕೊಂಡಲ್ಲ ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ. ನಮ್ಮ ಮೇಲೆ ದಂಡೆತ್ತಿ ಬಂದಿರುವಂತಹ ಶತ್ರುವಿಗೆ ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳಿ ಅವನು ವಾಯು ವೇಗದಲ್ಲಿ ಚಲಿಸುವಂಥ ರಥವನ್ನು ಸಜ್ಜುಗೊಳಿಸ್ತಾನೆ. ರಣವಾದ್ಯಗಳು ಭೋರ್ಗರೆಯತೆ. ಅತುಲ ಬಲಶಾಲಿಗಳಾದಂತಹ ನಿಶಾಚರ ವೀರರು ಕಾಡಿಗೆಯ ಚಂಡಮಾರುತದ ಹಾಗೆ ಭರದಿಂದ ಸಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಕಪ್ಪಗಿದ್ದಾರೆ, ಅವ್ರು ನೋಡೋದಕ್ಕೆ ಹಾಗಿದ್ದಾರೆ. ಅವ್ರು ಹೋಗ್ತಾ ಇದ್ರೆ ಕಾಡಿಗೆಯ ಚಂಡಮಾರುತನೇ ಹೋಗ್ತಾ ಇದೆಯೇನೋ ಅನ್ನೋ ರೀತಿ ಇದೆ. ಆಗ ಅವನಿಗೆ ಅಸಂಖ್ಯ ಅಪಶಕುನಗಳಾಗುತ್ತೆ. ಆದರೆ ತನ್ನ ಭುಜಬಲದ ಹೆಮ್ಮೆಯಿಂದ ಅವನು ರಾವಣ ಅದನ್ನೆಲ್ಲ ಅವನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವನ ತನ್ನ ಪಾಡಕ್ಕೆ ತಾನು ಹೋಗ್ತಾ ಇದ್ದಾನೆ. ನಾನು ಅತುಲಿತ ಬಲಶಾಲಿ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂತಹ ಒಂದು ಹೆಮ್ಮೆ ಅವನಿಗಿದೆ, ಅಂತ ಒಂದು ನಂಬಿಕೆ ಅವನಿಗಿದೆ. ಅತ್ಯಂತ ಗರ್ವದ ಕಾರಣದಿಂದ ಅವನು ಅಪಶಕುನಗಳನ್ನು ಶಕುನಗಳನ್ನು ಅವನು ಪರಿಗಣಿಸಲೇ ಇಲ್ಲ.
ಕೈಯಿಂದ ಆಯುಧಗಳೆಲ್ಲ ಜಾರ್ತಾ ಇದೆ. ಯೋಧರು ರಥದಿಂದ ಕೆಳಗಡೆ ಉರುಳುತ್ತಾ ಇದ್ದಾರೆ. ಕುದುರೆಗಳು ಕೆನಿತಾ ಇದ್ದಾವೆ. ಆನೆಗಳು ಘೀಳಿಡ್ತಾ ಯುದ್ಧ ಭೂಮಿಯನ್ನ ಬಿಟ್ಟು ಓಡ್ ಹೋಗ್ತಾ ಇದ್ದಾವೆ. ಗುಳ್ಳೆ ನರಿ, ಹದ್ದು, ಕಾಗೆ, ಕತ್ತೆಗಳು ಕರ್ಕಶವಾಗಿ ಕೂಗ್ಕೊಳ್ತಾ ಇದ್ವು. ನಾಯಿಗಳ ಹಿಂಡಿದೆಯಲ್ಲ, ಅದು ನಿಲ್ಲಿಸ್ದೆ ಬೊಗಳ್ತಾನೇ ಇದ್ದಾವೆ. ಗುಬೆಗಳೆಲ್ಲ ಕಾಲನ ದೂತ್ರೇನೋ ಅನ್ನೋ ಹಾಗೆ ತುಂಬ ಭಯಾನಕವಾಗಿ ಶಬ್ದವನ್ನ ಮಾಡ್ತಾ ಇದ್ವು. ಭೀಕರವಾದಂತಹ ಈ ಅಪಶಕುನಗಳೆಲ್ಲವೂ ಕೂಡ ಮೃತ್ಯುವಿನ ಸಂದೇಶವನ್ನ ಸೂಚಿಸೋ ಹಾಗೆ ಇತ್ತು. ಜೀವದ್ರೋಹ ಪರರು, ಮೋಹವಶರು, ಶ್ರೀರಾಮನಿಗೆ ವಿಮುಖರಾದವರು, ಕಾಮಾಸಕ್ತರೂ ಆದವರಿಗೆ ಕನಸು ಮನಸ್ಸಲ್ಲಾದ್ರೂ ಏನಾದ್ರೂ ಸಂಪತ್ತು ಅನ್ನೋದು ಸಿಗುತ್ತಾ ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಯಾರು ಮೋಹಕ್ಕೆ ವಶರಾಗಿರ್ತಾರೋ, ಆ ರಾಮನಿಗೆ ವಿಮುಖರಾಗಿರ್ತಾರೋ, ಕಾಮದಲ್ಲಿ ಆಸಕ್ತರಾಗಿರ್ತಾರೋ, ಜೀವದ್ರೋಹಪರರಾಗಿರ್ತಾರೋ ಅವರಿಗೆ ಕನಸು ಮನಸ್ಸಲ್ಲಾದ್ರೂ ಸಂಪತ್ತು ಅನ್ನೋದು ಸಿಗುತ್ತಾ, ಶುಭ ಶಕುನಗಳೇನಾದ್ರೂ ಆಗುತ್ತಾ, ಶಾಂತಿ ಅನ್ನೋದು ಏನಾದ್ರೂ ಸಿಗುತ್ತಾ ಅಂತವ್ರಿಗೆ ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ತುಳಸಿದಾಸರು. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.